ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರೇಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋವಾಕ್ಕಾಯವೃತ್ತಯಃ. ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ನರಸಿಂಹೋಖಿಲಾಜ್ಞಾನಮತಧ್ವಾन्तದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿಃ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ಕ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ದ್ಯುಮಣ್ಯಭಿಜನಾಬ್ಜೇಂದೋ ರಾಮವ್ಯಾಸ ಪದಾರ್ಚಕಃ ರಾಮಚಂದ್ರ ಗುರುರ್ಭೂಯಾತ್ ಕಾಮಿತಾರ್ಥಪ್ರದಾಯಕಃ. ನೌಮಿ ನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಸರ್ವತೋಮುಖವಾದ ಅಭಿವೃದ್ಧಿಯನ್ನು ಸಾಧನದಲ್ಲಿ ವಿಶೇಷವಾದಂತಹ ಪ್ರಗತಿಯನ್ನು ಪಡೆಯಬೇಕೆಂಬ ಅಪೇಕ್ಷೆ ಇರುವ ಸಕಲ ಸಜ್ಜನರೂ ಕೂಡ ಸರ್ವತೋಮುಖನಾದ ಭಗವಂತನ ನರಸಿಂಹನ ಪಾದಗಳಿಗೆ ಶರಣು ಹೋಗುವುದು ಬಿಟ್ಟರೆ ಗತಿ ಬೇರೆ ಇಲ್ಲ. ಅಂತಹ ಸರ್ವತೋಮುಖನಾದ ನರಸಿಂಹನ ಪರಮಾನುಗ್ರಹವನ್ನು ಪಡೆಯುವುದಕ್ಕೆ ಯಾವ ಹಿನ್ನೆಲೆಯಲ್ಲಿ ಭಗವಂತನನ್ನು ಸರ್ವತೋಮುಖ ಎಂಬುದಾಗಿ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ, ಅದನ್ನು ಚಿಂತನೆ ಮಾಡುವ ಪ್ರಯತ್ನವನ್ನು ನಾವೆಲ್ಲ ಮಾಡಬೇಕು. ಯಥಾಶಕ್ತಿಯಾಗಿ ಅತ್ಯಂತ ಅಲ್ಪದೃಷ್ಟಿಗಳಾದ ನಾವು ಸರ್ವತೋಮುಖನಾದ ಭಗವಂತನ ಸರ್ವತೋಮುಖವಾದಂತಹ ವ್ಯಕ್ತಿತ್ವವನ್ನು ತಿಳಿಯಬಹುದು ಅಂತ ಊಹಿಸಿಕೊಳ್ಳುವುದು ಕೂಡ ಬಹಳ ದೊಡ್ಡ ಸಾಹಸದ ಮಾತು. ಯೋಗ್ಯತೆಯನ್ನು ಮೀರಿ ಅಪೇಕ್ಷೆ ಪಟ್ಟರೆ
ಅರ್ಥಕ್ಕಿಂತಲೂ ಅನರ್ಥವನ್ನೇ ಕೊಟ್ಟೀತು. ಯೋಗ್ಯತೆ ಇದ್ದಷ್ಟು ತಿಳಿಯುವ ಪ್ರಯತ್ನವನ್ನು ಮಾಡುವುದಕ್ಕೆ ಪ್ರಾಯ ಎಲ್ಲರಿಗೂ ಸಾಧ್ಯವಿದೆ. ನಭಃ ಪತಂತ್ಯಾತ್ಮಸಮಂ ಪತತ್ರಿಣಃ. ಗರುಡನೂ ಹಾರುತ್ತಾನೆ, ಸಣ್ಣ ಹುಳವೂ ಹಾರುತ್ತೆ. ತನ್ನ ತನ್ನ ಶಕ್ತಿಗೆ ಅನುಗುಣವಾಗಿ ಹಾರಿ ತೃಪ್ತಿಯನ್ನು ಪಡುವಂತೆ ನಮ್ಮ ನಮ್ಮ ಶಕ್ತಿಗೆ ಅನುಗುಣವಾಗಿ ಭಗವಂತನ ಮಹಿಮೆಯನ್ನು ತಿಳಿಯುವ ಪ್ರಯತ್ನವನ್ನು ಮಾಡಿ ಭಗವಂತನ ಅನುಗ್ರಹವನ್ನು ಪಡೆಯುವ ಅಲ್ಪ ಪ್ರಯತ್ನವನ್ನು ಮಾಡೋಣ. ವಿಷ್ಣು ಸಹಸ್ರನಾಮಗಳಲ್ಲಿಯೂ ಬರುವಂತಹ ಶಬ್ದ ಇದು. ನರಸಿಂಹದೇವರ ಮಂತ್ರದಲ್ಲಿಯೂ ಬಳಸಿದ ಶಬ್ದ ಸರ್ವತೋಮುಖ ಅಂತ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಈ ಶಬ್ದವನ್ನು ಸೂಚನೆ ಮಾಡಿದ್ದಾನೆ, ಪ್ರಯೋಗ ಮಾಡಿದ್ದಾನೆ. ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷಿಶಿರೋಮುಖಂ. ಆ ರೀತಿಯಾಗಿ ಭಗವಂತ ವಿಷ್ಣು ಸಹಸ್ರನಾಮಗಳಲ್ಲಿಯೂ ಭಗವದ್ಗೀತೆಯಲ್ಲಿಯೂ ಬಳಸಿದ ಶಬ್ದ, ಮಂತ್ರದಲ್ಲಿಯೂ ಬಳಸಿದ್ದು, ಅಹಿರ್ಬುದ್ಧಿನ ಸಂಹಿತೆಯಲ್ಲಿಯೂ ಬಹಳ ವಿಶೇಷವಾಗಿ ಇದರ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಪದ್ಮಪುರಾಣದಲ್ಲಿಯೂ ಅದೇ ತರಹದ ವಚನಗಳನ್ನು ಕಾಣುತ್ತೇವೆ. ಇಂತಹ ಇತಿಹಾಸ ಪುರಾಣಗಳ ಹಿನ್ನೆಲೆಯಲ್ಲಿ ಬಳಕೆಯಾಗುವ ವೇದಗಳಲ್ಲಿ, ತಾಪಿನಿ ಉಪನಿಷತ್ತಿನಲ್ಲಿ ವಿಶೇಷವಾಗಿ ವರ್ಣಿತವಾದಂತಹ ಈ ಒಂದು ಶಬ್ದ ಸರ್ವತೋಮುಖ ಎಂಬ ಶಬ್ದ. ಅನೇಕ ಶಬ್ದಗಳಿವೆ, ಅದರಲ್ಲಿ ಇದೊಂದು ಶಬ್ದ. ಅಂತಹ ಸರ್ವತೋಮುಖ ಎಂಬ ನಾಮದ ಅರ್ಥದ ಚಿಂತನವನ್ನು ಮಾಡಿ ಆ ಭಗವಂತನ ಅನುಗ್ರಹವನ್ನು ಪಡೆಯುವ ಪ್ರಯತ್ನವನ್ನು ಮಾಡೋಣ. ದೇವರಿಗೆ ನಾವು ಅನ್ನ ಮೊದಲಾದ ನೈವೇದ್ಯಗಳನ್ನು ಅರ್ಪಿಸಿ, ವಸ್ತ್ರ ಆಭರಣ ಅಲಂಕಾರಗಳನ್ನು ಅರ್ಪಿಸಿ ಮಾನ ಸಮರ್ಪಣೆ ಮಾಡುವುದಕ್ಕಿಂತಲೂ ನಾಮದ ಸಮರ್ಪಣೆ ಅದು ಭಗವಂತನಿಗೆ ದೊಡ್ಡ ಮಾನದ ಸಮರ್ಪಣೆಯಾದಂತೆ ಆಗತ್ತೆ. ನಾಮ ಇದು ದೇವರಿಗೆ ನಾವು ಸಲ್ಲಿಸುವ ದೊಡ್ಡ ಮಾನ, ಸನ್ಮಾನ. ಕಾರಣ ಅದರಲ್ಲಿ ಅನುಸಂಧಾನ ಇದೆ. ಇನ್ನಿತರ ವಸ್ತುಗಳನ್ನು ಅರ್ಪಿಸುವಾಗ ವಸ್ತುಗಳ ಸಮೃದ್ಧಿ, ಸೌಂದರ್ಯ, ವೈಭವಗಳ ಕಡೆಗೆ ಗಮನ ಇದ್ದು ಆ ಹಿನ್ನೆಲೆಯಲ್ಲಿ ಮನಸ್ಸಿನೊಳಗೆ ಅಹಂಕಾರ ಮನೆ ಮಾಡಿಕೊಂಡು ಕೂಡುವ ಸಾಧ್ಯತೆ ಇರಬಹುದು. ನಾಮದಿಂದ ಮಾನವನ್ನ ಅರ್ಪಣೆ ಮಾಡುವಾಗ ನಾಮಾರ್ಥವನ್ನ ಚಿಂತನೆ ಮಾಡುತ್ತಾ ಆ ಭಗವಂತನ ಅತೀ ಎತ್ತರದ, ಮುಗಿಲೆತ್ತರದ ಆ ಗುಣಗಳ ವೈಶಿಷ್ಟ್ಯವನ್ನ ಮನಸ್ಸಿನಲ್ಲಿ ತಂದುಕೊಂಡಾಗ ಆ ನಾಮದ ಚಿಂತನೆಯನ್ನ ಮಾಡುವಾಗ ನಮ್ಮ ಮನದೊಳಗಿನ ಅಹಂಕಾರ ನಿರ್ನಾಮ ಆಗಿ ಹೋಗುವುದರಲ್ಲಿ ಯಾವ ಸಂಶಯವೂ ಇಲ್ಲ ಅನ್ನುವ ದೃಷ್ಟಿಯಲ್ಲಿ ಇದು ನಿಜವಾದ ಅರ್ಥದ ಮಾನದ ಸಮರ್ಪಣೆಯಾಗತ್ತೆ. ಅಹಂಕಾರಕ್ಕೆ ಎಡೆ ಮಾಡಿ ಕೊಡದಂತೆ ಆ ಭಗವಂತನ ಗುಣಗಳ ಚಿಂತನ ಮನಸ್ಸಿಗೆ ಬರಬೇಕು. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಈ ಸರ್ವತೋಮುಖ ಎಂಬ ಶಬ್ದವನ್ನು ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಬಳಸಿದಾಗ ಸರ್ವತಃ ಪಾಣಿ, ಸರ್ವತಃ ಪಾದ, ಸರ್ವತೋಕ್ಷಿ, ಸರ್ವತಃ ಶಿರಾಹ, ಸರ್ವತೋಮುಖ
ಈ ಎಲ್ಲ ಶಬ್ದಗಳನ್ನು ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದಕ್ಕೆ ಶ್ರೀಮದಾಚಾರ್ಯರು ವ್ಯಾಖ್ಯಾನ ಮಾಡ್ತಾ, ಸರ್ವತಃ ಪಾಣಿಪಾದಾದಿ ಯತಃ ಪಾಣ್ಯಾದಿ ಶಕ್ತಿಮಾನ್ ಕೇಶಾದಿಷ್ವಪಿ ಸರ್ವತ್ರ ಕೃಷ್ಣ ಕೇಶೋ ಹಿ ಯಾದವ ಎಂಬುದಾಗಿ ವ್ಯಾಖ್ಯಾನವನ್ನು ಮಾಡ್ತಾರೆ. ಭಗವಂತನನ್ನು ಯಾಕೆ ಸರ್ವತೋಮುಖ ಅಂತ ಕರೀತಾರೆ? ಸರ್ವತಃ ಪಾಣಿ, ಸರ್ವತಃ ಪಾದ, ಏನಿದರ ಅರ್ಥ? ಭಗವಂತನಿಗೆ ಪುರುಷಾಕಾರ ಇದೆ. ಧ್ಯಾನ ಶ್ಲೋಕಗಳಲ್ಲಿ ವರ್ಣನೆ ಬರುತ್ತದೆ. ಪ್ರತಿಮೆಗಳಲ್ಲಿ, ದೇವಸ್ಥಾನಗಳಲ್ಲಿ ಅಥವಾ ಮನೆಗಳಲ್ಲಿರುವ ಪರಂಪರೆಯಿಂದ ಬಂದ ಪ್ರತಿಮೆಗಳಲ್ಲೆಲ್ಲ ನಾವು ನೋಡ್ತೇವೆ ಭಗವಂತನ ಒಂದು ಪ್ರತೀಕ. ಹೀಗೆ ಭಗವಂತನ ರೂಪವಿರುತ್ತೆ ಅಂತ ನಾವು ಊಹಿಸಿಕೊಳ್ಳುವುದಕ್ಕೊಂದು ಪ್ರತೀಕವನ್ನು ನಾವು ಮಾಡಿಕೊಂಡು ಬಂದದ್ದಿದೆ. ಎಲ್ಲ ಪುರುಷರ ಹಾಗೆ ತಲೆ, ಕಣ್ಣು, ಕೈ, ಕಿವಿ, ಮೂಗು, ಕಾಲು ಎಲ್ಲ ಎಲ್ಲಿರಬೇಕೋ ಅಲ್ಲಿರುತ್ತೆ. ಎಲ್ಲ ಕಡೆಗೆ ಕಣ್ಣು, ಎಲ್ಲ ಕಡೆಗೆ ತಲೆ, ಎಲ್ಲ ಕಡೆಗೆ ಕೈ, ಎರಳ ಕಡೆಗೆ ಕಾಲು ಹಾಗೇನು ಕಾಣೋದಿಲ್ಲ. ಹಾಗಿರುವಾಗ ಸರ್ವತೋಮುಖ ಅನ್ನುವ ಶಬ್ದದ ಅರ್ಥ ಏನು ಅಂತ? ಮುಖ ಸರ್ವತೋಮುಖ, ಎಲ್ಲ ಕಡೆಗೆ ಮುಖ ಇದೆ. ಎಲ್ಲ ಕಡೆಗೆ ಎಲ್ಲಿ ಮುಖ ಇದೆ? ಪ್ರತಿಮೆ ನೋಡ್ತಾ ಇದ್ದೀರಲ್ಲ, ಮುಖ ಒಂದು ಕಡೆಗಿದೆ. ಅದರ ಕೆಳಗೆ ಎದೆ ಇದೆ, ಹೊಟ್ಟೆ ಇದೆ, ತೊಡೆ ಇದೆ, ಮೊಳಕಾಲಿದೆ, ಪಾದಗಳಿವೆ, ಬೆರಳುಗಳಿವೆ, ಉಗುರಿದೆ. ಹೀಗಿರುವಾಗ ಎಲ್ಲ ಕಡೆಗೆ ಮುಖ ಅಂತ ಯಾವ ಅಭಿಪ್ರಾಯದಲ್ಲಿ ಹೇಳಿದ್ದು? ಕೃಷ್ಣ ಹೇಳಿದ ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷಿ ಶಿರೋಮುಖಂ. ಶ್ರೀಮದಾಚಾರ್ಯರು ಹೇಳುತ್ತಾರೆ, ಅದರ ಅಭಿಪ್ರಾಯ ಹೀಗಿದೆ. ಪರಮಾತ್ಮನನ್ನು ಸರ್ವತೋಮುಖ ಅಂತ ಕರೆಯುವುದಕ್ಕೆ ಕಾರಣ, ಯಾವುದೇ ಅವಯವಗಳನ್ನು ತೆಗೆದುಕೊಂಡರೂ ಎಲ್ಲ ಅವಯವಗಳ ಶಕ್ತಿ ಅಲ್ಲಿ ಉಂಟು. ಪಾದ ಅಂತ, ಪಾದದಿಂದ ನಡೆಯಬಹುದು. ಪಾದದಿಂದ ನಡೆಯುವ ಕಾರ್ಯವನ್ನು ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ. ಅದೊಂದು ಕರ್ಮೇಂದ್ರಿಯ. ಗಮನ ಅನ್ನುವ ಒಂದು ಕರ್ಮವನ್ನು ಮಾಡುವ ಇಂದ್ರಿಯ, ಅದು ಪಾದ ಎಂಬ ಇಂದ್ರಿಯ. ಆ ಪಾದದಿಂದ ಗಮನವನ್ನು ಮಾಡಬಹುದು. ಆದರೆ ಕೈಯಿಂದ ನಡೆಯಲಿಕ್ಕಾಗೋದಿಲ್ಲ, ಕಾಲಿನಿಂದ ನಡೆಯಬಹುದು. ಕದಾಚಿತ್ ಕೆಲವು ಪ್ರಾಣಿಗಳು ಎರಡು ಕೈ ಎರಡು ಕಾಲು ಸೇರಿಕೊಂಡೇ ನಡೀತವೆ. 4 ಕಾಲುಗಳು ಅಂತಾರೆ, ಮುಂದಿನದು 2 ಕೈ, ಹಿಂದಿನದು 2 ಕಾಲು ಸೇರಿ ನಡೀತವೆ ಅಂತಂತಾರೆ. ಅಂತೂ ಕದಾಚಿತ್ ನಡೆಯುವುದಕ್ಕೂ ಕೈಗಳನ್ನು ಉಪಯೋಗಿಸಬಹುದೋ ಏನೋ, ಅಂಬೆಗಾಲ ಹಾಕಿ ನಡೆಯುವಾಗ. ಆದರೆ ಎಲ್ಲ ಇಂದ್ರಿಯಗಳಿಂದ ಎಲ್ಲ ಕೆಲಸನೂ ಆಗಬೇಕು. ಕರ್ಮೇಂದ್ರಿಯದಿಂದ ಜ್ಞಾನೇಂದ್ರಿಯದ ಕೆಲಸ ಎಲ್ಲ ಆಗಬೇಕು. ಕಾಲಿನಿಂದಲೂ ನೋಡಬೇಕು, ಕಾಲಿನಿಂದ ಕೇಳಬೇಕು, ಕಾಲಿನಿಂದ ವಾಸನೆ ನೋಡಬೇಕು. ಇದು ಸಾಧ್ಯ ಇಲ್ಲ, ಸುಲಭವಾದದ್ದಲ್ಲ, ಅಸಾಧ್ಯವಾದದ್ದು. ಆದರೆ ಭಗವಂತನ ವಿಷಯದಲ್ಲಿ ಅದು ಸಾಧ್ಯವಾಗಿದೆ. ಸರ್ವತೋಮುಖ. ಶ್ರೀಮದಾಚಾರ್ಯರಂತಾರೆ, ಸರ್ವತಃ ಪಾಣಿಪಾದಾದಿ ಯತಃ ಪಾಣ್ಯಾದಿ ಶಕ್ತಿಮಾನ್. ಪರಮಾತ್ಮನನ್ನ ಯಾಕೆ ಸರ್ವತಃ ಪಾದ, ಸರ್ವತಃ ಪಾಣಿ, ಸರ್ವತೋಮುಖ ಅಂತ ಹೇಳ್ತಾರೆ ಅಂದರೆ, ಎಲ್ಲ ಕಡೆಗೂ ಎಲ್ಲ ಶಕ್ತಿ ಇದೆ. ಅವನ ಎಲ್ಲ ಅವಯವಗಳಲ್ಲಿಯೂ ಎಲ್ಲ ಶಕ್ತಿ ಇದೆ. ಆದ್ದರಿಂದ ಆ ರೀತಿ ಹೇಳ್ತಾರೆ. ನೀವೆಲ್ಲ ಭಕ್ತಿಯಿಂದ ಪರಮಾತ್ಮನ ಪಾದಗಳ ಮೇಲೆ ತಲೆಯಿಟ್ಟು ನಮಸ್ಕಾರ ಮಾಡಿದರೆ, ಭಗವಂತನ ನೇರವಾದ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡುವ ಭಾಗ್ಯ ಯಾವ ಜನ್ಮದಲ್ಲಿ ಬರುತ್ತೋ. ಆದರೆ ಭಗವಂತನ ಅಧಿಷ್ಠಾನವಾದ ಮನೆಯಲ್ಲಿರುವ ಪ್ರತಿಮೆಗಳು ಅಥವಾ ಅರ್ಚಕರು ದೇವಸ್ಥಾನದಲ್ಲಿರುವ ಪ್ರತಿಮೆಗಳಿಗೆ ಭಕ್ತಿಯಿಂದ ಪಾದಕ್ಕೆ ತಲೆಯಿಟ್ಟು ನಮಸ್ಕಾರ ಮಾಡಿದರೆ, ಆ ಪಾದಗಳು ನೀವು ಪಾದದ ಮೇಲೆ ತಲೆಯಿಟ್ಟು ಮಾಡುವ ಪ್ರಾರ್ಥನೆಗಳನ್ನೂ ಕೇಳುತ್ತವೆ. ಯಾಕೆ ಅಂದರೆ ಆ ಪಾದಕ್ಕೆ ಕೇಳುವ ಶಕ್ತಿಯೂ ಇದೆ, ನಡೆಯುವ ಶಕ್ತಿ ಮಾತ್ರ ಅಲ್ಲ. ಭಕ್ತಿಯಿಂದ ಪಾದಕ್ಕೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ಕೋಪ್ಪ, ಏನಾದರೂ ಬೇಡ್ಕೋ, ವಿದ್ಯಾಬುದ್ಧಿ ಕೇಳು ಅಂತಂತಾರೆ ನೋಡಿ. ತಂದೆ ತಾಯಿ ಮಕ್ಕಳಿಗೆ ಕಲಿಸ್ತಿರ್ತಾರೆ, ವಿದ್ಯಾಬುದ್ಧಿ ಕೇಳ್ಕೋ ಅಂತ. ಕೇಳ್ಕೋತೀನಿ, 1 ನಿಮಿಷ ತಡೀರಿ, ಪಾದದ ಮೇಲೆ ತಲೆ ಇಟ್ಟು ನಮಸ್ಕಾರ ಮಾಡ್ತಾ ಇದ್ದೀನಿ,
ನಮಸ್ಕಾರ ಆದಮೇಲೆ ಅವನ ಕಿವಿಯಲ್ಲಿ ಹೇಳ್ತೇನೆ ವಿದ್ಯಾಬುದ್ಧಿ ಕೊಡು ಅಂತ. ಈಗ ಹೇಗೆ ಹೇಳಲಿ ಅಂತ ಕೇಳಿದರೆ ಆ ತರಹದ ದಡ್ಡತನ ಮಾಡಬೇಡಿ. ಪಾದಕ್ಕೆ ನಮಸ್ಕಾರ ಮಾಡಿದಾಗೆ ಬೇಡಿಕೊಳ್ಳಿ ಒಳ್ಳೆ ವಿದ್ಯಾಬುದ್ಧಿ ಕೊಡು ಅಂತ. ಯಾಕೆ ಅಂದರೆ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ. ಅವನ ಎಲ್ಲ ಇಂದ್ರಿಯಗಳಲ್ಲಿಯೂ ಎಲ್ಲ ಶಕ್ತಿ ಇದೆ. ಪಾದವೂ ಕೇಳುತ್ತದೆ, ಪಾದವೂ ಸಂಕಲ್ಪವನ್ನು ಮಾಡುತ್ತದೆ ಇವನನ್ನು ಉದ್ಧಾರ ಮಾಡಬೇಕು ಅಂತ. ಇವನು ಬೇಡದ ಇಷ್ಟಾರ್ಥಗಳನ್ನು ಇವನಿಗೆ ಕೊಡಬೇಕು ಅನ್ನುವ ಸಂಕಲ್ಪವನ್ನು ದೇವರ ಮನಸ್ಸು ಮಾಡುತ್ತೆ. ಪಾದ ಮಾಡೋದಿಲ್ಲ ಅಂತ ತಿಳಿಯಬೇಡಿ. ಪಾದ ನಿಮ್ಮ ಪ್ರಾರ್ಥನೆಯನ್ನು ಕೇಳುತ್ತದೆ. ಪ್ರಾರ್ಥನೆಯನ್ನೂ ಮಾಡದೆ ದಾಳ ದಾಳ ಕಣ್ಣೀರು ಸುರಿಸ್ತಾ ದೇವರ ಮುಂದೆ ದೂರ ನಿಂತಿರ್ತೀರಿ. ಎಲ್ಲರೂ ಮಡಿಯಲ್ಲಿ ಮುಟ್ಟೋ ಹಾಗಿಲ್ಲವಲ್ಲ. ಪಾದ ಮುಟ್ಟುವ ಅರ್ಚಕರಿಗೆ ಮಾತ್ರ ದೇವರ ಅನುಗ್ರಹವೇ? ಹಾಗಿಲ್ಲ. ದೂರದಲ್ಲಿದ್ದು ಭಕ್ತಿಯಿಂದ ಕಣ್ಣೀರು ಸುರಿಸ್ತಾ ಏನೋ ಮನಸ್ಸಿನಲ್ಲಿ ಕಷ್ಟ ಅಂತ ನಿಂತಿದ್ರೆ ಭಗವಂತನ ಪಾದಕ್ಕೂ ಅದು ಕಾಣಿಸ್ತದೆ. ಪರಮಾತ್ಮನ ಎಲ್ಲ ಅವಯವಗಳಿಗೂ ಎಲ್ಲವೂ ಕಾಣಿಸ್ತದೆ. ಇದರರ್ಥ ಎದುರು ನಿಲ್ಲೇಬೇಕು ಅಂತಿಲ್ಲ. ಇಡೀ ಜಗತ್ತಿನಲ್ಲಿಯೇ ಭಗವಂತ ವ್ಯಾಪ್ತನಾಗಿದ್ದಾನೆ, ಅದನ್ನು ಮತ್ತೆ ತಿಳಿಯೋಣ. ಆದರೆ ಪರಮಾತ್ಮನ ಪ್ರತಿಯೊಂದು ಅವಯವಗಳಲ್ಲಿಯೂ ಪ್ರತಿಯೊಂದು ಕಾರ್ಯವನ್ನು ಮಾಡುವಂತಹ ಶಕ್ತಿ ಇದೆ. ಈ ಅನುಸಂಧಾನ ನಮ್ಮ ಮನಸ್ಸಿನಲ್ಲಿ ಇರಬೇಕು, ಆ ವಿಶ್ವಾಸ ನಮ್ಮಲ್ಲಿರಬೇಕು. ಪರಮಾತ್ಮ ಎಷ್ಟು ದೊಡ್ಡ ಸೇವೆ ಮಾಡಿದ ಬಲಿಚಕ್ರವರ್ತಿ. ಆ ಬಲಿಚಕ್ರವರ್ತಿ ಅಂಥ ಸೇವೆ ಮಾಡಿದ. ಏನು ಸಣ್ಣ ಸೇವೆಯ? ಎಷ್ಟು ದೊಡ್ಡ ಅನುಗ್ರಹ ಮಾಡಬೇಕು ಅವನಿಗೆ ನಿಜವಾಗಿ ದೇವರು. ಎಷ್ಟು ಪ್ರೀತಿ ಮಾಡಬೇಕು, ಎಷ್ಟು ಮರ್ಯಾದೆ ಮಾಡಬೇಕು. ಅವರೊಂದು ಸೈಟ್ ಕೊಟ್ಟಿದ್ದಾರೆ, ಯಾರೋ ದೇವಸ್ಥಾನಕ್ಕೋ ದೇವಸ್ಥಾನದ ಹೆಸರಿನಲ್ಲಿ ಒಂದು ಒಳ್ಳೆ ಮನೆ, ಒಂದು ಸೈಟೋ ಒಂದು ಮನೆನೋ ಅಥವಾ ಏನೋ ಒಂದು ಹಣನೋ ಕೊಟ್ಟಿದ್ದಾರೆ ಅಂದರೆ ಎಷ್ಟು ಮರ್ಯಾದೆ, ಎಷ್ಟು ಗೌರವ, ಏನು ಶಾಲು ಶಕಲಾತಿ ಎಲ್ಲ ಮಾಡಿ ಅವನಿಗೆ ಕೃತಜ್ಞತೆಯನ್ನು ಅರ್ಪಣೆ ಮಾಡ್ತಾರೆ. ಕಾರಣ ಅವನೊಂದು ಒಳ್ಳೆ ಸೇವೆ ಮಾಡಿದ್ದಾನೆ ಅಂತ. ಒಂದು ಸೈಟ್ ಕೊಡೋದ್ರ ಬದಲು ಒಂದು ಊರೇ ಕೊಟ್ಟಿದ್ರೆ, ಹಳೆ ಕಾಲಕ್ಕೆಲ್ಲ ಇತ್ತು, ಈಗ ಅದೆಲ್ಲ ಹೋಗಿದೆ. ದೇವಸ್ಥಾನಕ್ಕೆ ಎಷ್ಟೋ ಊರುಗಳನ್ನು ಜಹಾಗೀರಾಗಿ ಕೊಡ್ತಾ ಇದ್ರು ರಾಜರು ಮಹಾರಾಜರುಗಳೆಲ್ಲ. ಊರುಗಳನ್ನೇ ಕೊಟ್ಟಿದ್ರೆ ಇನ್ನೆಷ್ಟು ಮರ್ಯಾದೆ, ಇನ್ನೆಷ್ಟು ಗೌರವ, ಇನ್ನೆಷ್ಟು ಕೃತಜ್ಞತೆಯನ್ನು ಅರ್ಪಣೆ ಮಾಡ್ತಾರೆ. ಬಲಿಚಕ್ರವರ್ತಿ ತಾನು ಮಾಡುವ ಯಜ್ಞದಲ್ಲಿ ಬಂದ ವಾಮನನಿಗೆ ಪುಟ್ಟ ಬಾಲಕ ಕೊಟ್ಟದ್ದೇನು? ಎಲ್ಲ ಲೋಕಗಳನ್ನೇ ಕೊಟ್ಟ. ಎಷ್ಟೋ ಕಷ್ಟಪಟ್ಟು ಶುಕ್ರಾಚಾರ್ಯರ ಪಾದ ಹಿಡಿದು ಕಾಡಿ ಬೇಡಿ ಏನೇನೋ ಮಾಡಿಸಿಕೊಂಡು ಯುದ್ಧ ಆಡಿ ಗೆದ್ದು ಇಂಥ ದೊಡ್ಡ ಸಾಮ್ರಾಜ್ಯವನ್ನು ಪಡೆದದ್ದು ಏನು ಸುಮ್ಮನೆ ಯಾರೋ ಬಂದು ಕೊಟ್ಟದ್ದಲ್ಲ. ಅವನಿಗೊಬ್ರು ಯಾರೋ ದಾನ ಕೊಟ್ಟರು, ಅವನಿನ್ನು ಯಾರಿಗೋ ಕೊಟ್ಟದ್ದಲ್ಲ. ಅದು ಯುದ್ಧ ಮಾಡಿ ಗೆದ್ದದ್ದು, ಕಷ್ಟಪಟ್ಟು ಗೆದ್ದದ್ದು. ಅಂಥದ್ದು ಏನೂ ಅಭಿಮಾನ ಇಲ್ಲದಂತೆ ಸತ್ಯವಚನ. ಶುಕ್ರಾಚಾರ್ಯರು ಹೇಳಿದ್ದಾರೆ, 3 ಪಾದ ಅಂದರೆ 3 ಹೆಜ್ಜೆ ಅಲ್ಲ, ಅವನು ಇಡೀ ಲೋಕವನ್ನೇ ವ್ಯಾಪಿಸ್ತಾನೆ ಅಂತ ಗೊತ್ತಿದೆ ಅವನಿಗೆ. ಅಷ್ಟು ಗೊತ್ತಾದ ಮೇಲೂ ಸಂಕೋಚ ಇಲ್ಲದಂತೆ ದಾನವನ್ನು ಕೊಟ್ಟಿದ್ದಾನೆ. ಇಂಥ ದಾನ ಕೊಟ್ಟಂತಹ ಬಲಿಚಕ್ರವರ್ತಿಗೆ ಅಪ್ಪಿಕೊಂಡು ಚಿಕ್ಕ ಮಕ್ಕಳಿಗೆ ವಿಶೇಷವಾಗಿ ಪ್ರೀತಿಯಿಂದ ಆಶೀರ್ವಾದ ಮಾಡೋದಾದರೆ ತಲೆ ಮೂಸಿ ನೋಡುತ್ತಾರೆ. ಶಿರಸ್ಯಾಘ್ರಾಯ ಅಂತ ಬರ್ತದೆ ಅಲ್ಲಲ್ಲಿ ಪುರಾಣಗಳಲ್ಲಿ. ಆ ರೀತಿ ಅಪ್ಪಿಕೊಂಡು ತಲೆಯನ್ನು ಮೂಸಿ ನೋಡಿ ಆಶೀರ್ವದಿಸಿ, ಮೊದಲೇನೋ ಪುಟ್ಟ ಬಾಲಕ, ಈಗ ತ್ರಿವಿಕ್ರಮನಾಗಿ ನಿಂತಿದ್ದ. ಆ ರೀತಿ ಪ್ರೀತಿ ಮಾಡಿ ಅವನಿಗೆ ಆಶೀರ್ವಾದ ಮಾಡೋದು ಬಿಟ್ಟು ತಲೆಯನ್ನು ಕಾಲಿನಿಂದ ಒದ್ದು ಅವನನ್ನು ಕೆಳಗೆ ಹಾಕಿಬಿಟ್ನಲ್ಲ. ಏನಿದು ದೇವರು ಮಾಡಿದ್ದು? ಶ್ರೀಮದಾಚಾರ್ಯರಂತಾರೆ, ಏನು ಮಾಡಿಲ್ಲ. ಬಲಿಚಕ್ರವರ್ತಿಗೆ ಸರ್ವತಃ ಪಾಣಿಪಾದಾದಿ ಯತಃ ಪಾಣ್ಯಾದಿ ಶಕ್ತಿಮಾನ್. ಪರಮಾತ್ಮನ ಎಲ್ಲ ಅವಯವಗಳಲ್ಲಿ ಎಲ್ಲ ಶಕ್ತಿಯೂ ಇದೆ. ಅದು ಬಲಿಗೆ ಗೊತ್ತು, ಅನುಗ್ರಹ ಮಾಡಿಸಿಕೊಂಡ ಬಲಿಗೆ ಗೊತ್ತು, ಅನುಗ್ರಹ ಮಾಡಿದ ತ್ರಿವಿಕ್ರಮನಿಗೆ ಗೊತ್ತು, ವಾಮನನಿಗೆ ಗೊತ್ತು. ಏನೂ ಅರ್ಥ ಮಾಡಿಕೊಳ್ಳದ
ಸಂಸಾರದ ಬಲಿಯಲ್ಲಿ ಬಿದ್ದ ನಿಮಗೇನು ಗೊತ್ತು? ಪರಮಾತ್ಮ ಪಾದ ಮಾತ್ರ ಇಟ್ಟಿಲ್ಲ, ಆ ಪಾದದಲ್ಲಿಯೂ ಭಗವಂತನ ಮುಖ ಇದೆ. ಸರ್ವತೋಮುಖ ಭಗವಂತ. ಕೇವಲ ಕಾಲನ್ನು ಬಲಿಚಕ್ರವರ್ತಿಯ ತಲೆಯ ಮೇಲಿಟ್ಟಿಲ್ಲ, ಅವನು ಮಾಡಿದ ದಾನದಿಂದ ಅತ್ಯಂತ ಪ್ರೀತನಾಗಿ ತನ್ನ ಮಗನನ್ನ ತಂದೆ ಕರೆದು ಬಾಚಿ ಬಿಗಿದಪ್ಪಿ ತಲೆಮೂಸಿ ನೋಡಿ ಅನುಗ್ರಹ ಮಾಡುವ ರೀತಿಯಲ್ಲಿ ಪಾದದಿಂದಲೇ ಅವನ ತಲೆಮೂಸಿ ನೋಡಿ ಅನುಗ್ರಹ ಮಾಡಿದ್ದಾನೆ ತ್ರಿವಿಕ್ರಮ. ಸರ್ವತಃ ಪಾಣಿಪಾದಾದಿ ಯತಃ ಪಾಣ್ಯಾದಿ ಶಕ್ತಿಮಾನ್. ಆ ರೀತಿಯಿಂದ ಬಲಿಚಕ್ರವರ್ತಿಯನ್ನು ಅನುಗ್ರಹ ಮಾಡಿದ್ದಾನೆ ಎಂಬ ಅನುಸಂಧಾನವನ್ನು ನಾವು ಮಾಡಿಕೊಳ್ಳಬೇಕು. ಶ್ರೀಮದ್ ಭಾಗವತದ ಚಿಂತನ ನೋಡಿದರೆ ಪಾತಾಳಮೇತಸ್ಯ ಹಿ ಪಾದ ಮೂಲಂ ಪಠಂತಿ ಪಾರ್ಷ್ಣಿ ಪ್ರಪದೇ ರಸಾತಲಂ. ಸ್ಥೂಲವಾದ ಭಗವಂತನ ರೂಪ. ಯಾವುದೇ ಒಂದು ಕರ್ಮವನ್ನು ಮಾಡಬೇಕಾದರೆ ಪರಮಾತ್ಮನ ಆ ಸ್ಥೂಲ ರೂಪದ ಚಿಂತನವನ್ನು ಮಾಡದೆ ಕರ್ಮವನ್ನು ಮಾಡಿದರೆ ಆ ಕರ್ಮ ಪರಿಪೂರ್ಣವಾಗೋದಿಲ್ಲ. ನಮ್ಮ ಅಂತರ್ಯಾಮಿಯಾದ ಬಿಂಬರೂಪಿಯಾದ ಪರಮಾತ್ಮನ ಸ್ಮರಣೆಯನ್ನು ಮಾಡಲೇಬೇಕು. ಅವನೇ ಒಳಗಿದ್ದು ಮಾಡಿಸುವವ. ಜೊತೆಗೆ ನಾನು ಮಾಡುವ ಪ್ರತಿಯೊಂದು ಕಾರ್ಯದ ಹಿನ್ನೆಲೆಯಲ್ಲಿಯೂ ಸಮಗ್ರವಾದ ಜಾಗತಿಕ ಎಲ್ಲ ವಸ್ತುಗಳ ಪರಿಸರದ ಅವಶ್ಯಕತೆ ಇದೆ. ಅಲ್ಲೆಲ್ಲ ಕಡೆಗೂ ತುಂಬಿದ ಭಗವಂತನ ಉಪಕಾರವು ಅಷ್ಟೇ ಅವಶ್ಯಕ ಅನ್ನುವ ದೃಷ್ಟಿಯಲ್ಲಿ ಬಾಹ್ಯವಾದ ಸ್ಥೂಲ ರೂಪದ ಚಿಂತನವನ್ನು ನಾವು ಮಾಡಬೇಕು. ಕ್ರಿಯಾವಸಾನೇ ಪ್ರಯತ ಸ್ಮರೇತ್. ಏನು ಚಿಂತನೆ ಮಾಡೋದು? ಯಾರು ಚಿಂತನೆ ಮಾಡೋದು? ಆ ಸ್ಥೂಲ ರೂಪದ ಚಿಂತನ, ಸ್ಥೂಲ ರೂಪದ ಸ್ತೋತ್ರ, ಸ್ಥೂಲ ರೂಪದ ವರ್ಣನೆ, ಸ್ಥೂಲ ರೂಪಕ್ಕೆ ಮಾಡುವ ಪ್ರಾರ್ಥನೆ ಎಲ್ಲವನ್ನೂ ಮಾಡಬಹುದು ಅಂದರೆ ಸತ್ಯಲೋಕದಲ್ಲಿ ಮಾಡಬಹುದು. ಯಾಕೆಂದರೆ ಆ ಭಗವಂತನ ಮೇಲಿನ ಲೋಕ, ಎಲ್ಲಿ ಭಗವಂತನ ಮುಖ ಇದೆ, ಎಲ್ಲಿ ಭಗವಂತನ ತಲೆ ಇದೆ, ಅಲ್ಲಿರುವಂತಹ ಲೋಕದಲ್ಲಿ ಯಾರಿದ್ದಾರಲ್ಲ ಅವರು ಮಾಡಬಹುದು. ಯಾಕೆಂದರೆ ದೇವರು ಅವರು ಮಾಡಿದ ಸೇವೆಯನ್ನು ನೋಡುತ್ತಾನೆ, ಅವರು ಮಾಡಿದ ಪ್ರಾರ್ಥನೆಯನ್ನು ಕೇಳ್ತಾನೆ, ಅವರಿಗೆ ಅನುಗ್ರಹ ಮಾಡುತ್ತಾನೆ. ನಾವೆಲ್ಲ ಎಲ್ಲಿದ್ದೇವೆ? ಮಹೀತಲಂ ತಜ್ಜಘನಂ ಮಹೀಪತೆ. ಆ ಪರಮಾತ್ಮನ ಟೊಂಕದಲ್ಲಿ ನಾವಿದ್ದೇವೆ. ಅವನ ತಲೆ ಅಲ್ಲೆಲ್ಲೋ ಮೇಲಿದೆ ಸತ್ಯಲೋಕದಲ್ಲಿ. ನಾವು ಮಾಡಿದ್ದ ಅವನಿಗೇನು ಕಾಣಿಸ್ತದೆ? ನಾವು ಹಾಡಿದ್ದವನಿಗೇನು ಕೇಳಿಸ್ತದೆ? ನಮ್ಮನ್ನು ಬಿಟ್ಬಿಡಿ, ಇನ್ನೂ ದೂರ ಪಾತಾಳಾದಿ ಲೋಕಗಳಲ್ಲಿದ್ದಂಥವರಿಗಂತೂ ಏನು ಸಂಬಂಧವೇ ಇಲ್ಲ. ಅಲ್ಲಿ ಕೇವಲ ಪರಮಾತ್ಮನ ಪಾದ ಇದೆ. ಸ್ಥೂಲ ರೂಪದ ಚಿಂತನೆ, ಸ್ಥೂಲ ರೂಪದ ಸ್ತುತಿ, ಸ್ಥೂಲ ರೂಪದ ಪ್ರಾರ್ಥನೆ ಅವರೆಲ್ಲ ಮಾಡಿದ್ದು ವ್ಯರ್ಥ. ಅದಕ್ಕೂ ಶ್ರೀಮದಾಚಾರ್ಯರು ಹೇಳಿದರು, ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷಿ ಶಿರೋಮುಖಂ. ಭಗವದ್ಗೀತೆಯನ್ನು ಕೇಳಿ, ಸರ್ವತಃ ಪಾಣಿಪಾದಾದಿ ಯತಃ ಪಾಣ್ಯಾದಿ ಶಕ್ತಿಮಾನ್. ನೀವು ಪಾತಾಳದಲ್ಲಿಯೇ ಇರಲಿ, ಭೂಲೋಕದಲ್ಲಿಯೇ ಇರಲಿ, ಸತ್ಯಲೋಕದಲ್ಲಿಯೇ ಇರಲಿ, ಎಲ್ಲಿಯೇ ಇದ್ದರೂ ಯಾವ ಅವಯವದ ವಂಚನೆಯೂ ನಿಮಗಿಲ್ಲ. ಎಲ್ಲ ಅವಯವಗಳಲ್ಲಿಯೂ ಎಲ್ಲ ಶಕ್ತಿ ಇದೆ ಪರಮಾತ್ಮನಿಗೆ. ನೀವು ಎಲ್ಲಿ ಏನು ಮಾಡಿದರೂ ಅದನ್ನು ಸ್ವೀಕಾರ ಮಾಡ್ತಾನೆ. ಸತ್ಯಲೋಕದಲ್ಲಿದ್ದು ಮಾಡಿದರೂ ಸರಿ, ಪಾತಾಳದಲ್ಲಿದ್ದು ಮಾಡಿದರೂ ಸರಿ. ಸತ್ಯಲೋಕದಲ್ಲಿ ಮಾತ್ರ ನೇರವಾಗಿ ದೇವರ ಮುಖ ನೋಡಬಹುದು, ಮುಖದಿಂದ ಆಗುವ ಎಲ್ಲ ಅನುಗ್ರಹವನ್ನು ಪಡೆಯಬಹುದು. ಪಾತಾಳದಲ್ಲಿಲ್ಲ, ಭೂಲೋಕದಲ್ಲಿಲ್ಲ ಅಂತ ತಿಳಿಯಬೇಡಿ. ಅಥವಾ ಸತ್ಯಲೋಕದವರಿಗೆ ಬರೇ ನೋಡೋದು, ಮಾತನಾಡೋದು, ಆ ಭಗವಂತನ ಮಹಾಮಹಿಮೆಯನ್ನ ನೆನೆದು ಉತ್ಸಾಹದಿಂದ ಬಗ್ಗಿ ನೀರು ಹಾಕಿ ಪಾದಪೂಜೆ ಮಾಡ್ತೇವೆ ಅಂದ್ರೆ ಸಿಲ್ಲ, ಮತ್ತೆ ಪಾತಾಳಕ್ಕೆ ಹೋಗಬೇಕು ಅಂತ ತಿಳಿಯಬೇಡಿ. ಅಲ್ಲಿಯೂ ಭಗವಂತನ ಪಾದದಿಂದ ಆಗಬಹುದಾದ ಏನೆಲ್ಲ ಕಾರ್ಯಗಳೋ ಅದೆಲ್ಲವನ್ನೂ ಪರಮಾತ್ಮ ಅಲ್ಲಿಯೂ ಮಾಡ್ತಾನೆ, ಮಾಡಿಸಿಕೊಳ್ತಾನೆ. ಆದ್ದರಿಂದ ಆ ಭಗವಂತನನ್ನ ಆ ರೀತಿಯಲ್ಲಿ ನೀವು ತಿಳಿಯಿರಿ. ಅಷ್ಟು ಪರಿಪೂರ್ಣವಾದಂತಹ ವ್ಯಕ್ತಿತ್ವ ಭಗವಂತನಲ್ಲಿದೆ. ಸಣ್ಣ ಉದಾಹರಣೆ, ಸಮಾನವಾದ ಉದಾಹರಣೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ದೇವರಿಗೆ ಸಮಾನರು ಯಾರು ಇಲ್ವೇ ಇಲ್ಲ. ನತ್ವತ್ಸಮೋಸ್ತ್ಯಭ್ಯಧಿಕಃ ಕುತೋನ್ಯಃ ಲೋಕತ್ರಯೇಪ್ಯ ಪ್ರತಿಮ ಪ್ರಭಾವ. ಸಾಮಾನ್ಯ ಸಣ್ಣ ಉದಾಹರಣೆ ತಿಳಿದುಕೊಳ್ಬೋದು.
ದೊಡ್ಡ ದೊಡ್ಡ ವಸ್ತುಗಳನ್ನು ಎತ್ತಬೇಕು ಅಂದರೆ ಕೈಯಿಂದ ಎತ್ತುತ್ತೇವೆ. ಅಂತಹ ಕೆಲಸವನ್ನು ಕೈಯಿಂದ ನಾವು ಮಾಡಬಹುದು. ಕಾಲಿನಿಂದ ಎತ್ತಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಸಣ್ಣದೇನೋ ಇತ್ತು ಅಂದರೆ ಕಾಲ ಮೇಲೆ ಹಾಕೊಂಡು ಪಂಚೆ ಎತ್ತು ಹಾಕ್ಬೋದು. ಸಣ್ಣ ಒಂದು ತಮಗೆ ಕಾಲ ಮೇಲೆ ಇಟ್ಕೊಂಡು ಮಲಗಿದಾಗ ಕಾಲ ಮೇಲೆ ಇಡಿ ಅಂತ ಯಾರಿಗಾದರೂ ಹೇಳಿ, ಅಥವಾ ನಿಂತಾಗ ಒಂದು ಸಣ್ಣ ಲೋಟ ಕಾಲ ಮೇಲೆ ಇಟ್ಕೊಂಡು ಕಾಲಿನಿಂದ ಎತ್ತಾಗ. ದೊಡ್ಡ ದೊಡ್ಡ ಬಂಡೆಗಲ್ಲು ಹೀಗೆ ಎರಡೂ ಕೈ ಇಟ್ಕೊಂಡು ಬರೀ ಕಾಲಿನಿಂದ ಎತ್ತು ಅಂದರೆ ಇವನೇ ಬಿದ್ದು ಹೋಗ್ತಾನೆ. ಇವನ ಮೇಲೆ ಒಂದು ಕಲ್ಲಿನ ಕಟ್ಟಡ ಕಟ್ಟಬೇಕಾಗತ್ತಷ್ಟೆ. ಹಾಗಾದರೆ ಕೈಯಿಂದ ಮಾಡುವ ಕೆಲಸ ಕಾಲಿನಿಂದ ಮಾಡಲಿಕ್ಕಾಗುವುದಿಲ್ಲ. ಆದರೆ ಕಾಲಿನಿಂದಲೇ ನಾವು ಎತ್ತಬೇಕು ಅಂತ ಕೆಲವರು ಪ್ರಾಕ್ಟೀಸ್ ಮಾಡಿ 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 ಭಾರದ ವಸ್ತುಗಳನ್ನು ಕಾಲಿನಿಂದ ಎತ್ತಿ ತೋರಿಸುವವರಿದ್ದಾರೆ. ಕೆಲವರು ಹಲ್ಲಿನಿಂದ ಎತ್ತಾರೆ. ಹಪ್ಪಳ ಹಲ್ಲಿನಿಂದ ಎತ್ತುಕೊಂಡು ತಿಂದದ್ದು ಫೋಟೋ ತೆಗೆಸಿಕೊಂಡದ್ದು ನಿಮಗೆಲ್ಲ ನೆನಪಿರಬಹುದು. ಅದಲ್ಲ, 50 ಕಿಲೋ 100 ಕಿಲೋ ದೊಡ್ಡ ದೊಡ್ಡ ಚೀಲಗಳನ್ನು ಹಲ್ಲಿನಿಂದ ಎತ್ತುವವರು ಇದ್ದಾರೆ. ಇವತ್ತಿಗೂ ಇದ್ದಾರೆ, ಬಹಳ ಹಿಂದೆ ಅಲ್ಲ, ಹಿಂದೆ ಇನ್ನೂ ಬೇಕಾದ ಎತ್ತಿದ್ರೋ ಏನೋ. ಹಾಗಾದರೆ ಒಬ್ಬ ಸಾಮಾನ್ಯ ಮಾನವನಲ್ಲಿಯೂ ದೇವರು ಸ್ವಲ್ಪ ತುಣುಕು ತೋರಿಸಿದ್ದಾನೆ. ಕೈಯಲ್ಲಿರುವ ಶಕ್ತಿ ಹಲ್ಲಿನಲ್ಲಿದೆ. ಹಾಗಾದ್ರೆ ಮನುಷ್ಯರು ದೇವರು ಸಮಾನ ಅಂತ ತಿಳಿಯಬೇಡಿ. ದೇವರು ಇಡೀ ಬ್ರಹ್ಮಾಂಡವನ್ನು ಎತ್ತುತ್ತಾನೆ, ಅದು ಬೇರೆ ವಿಷಯ. ಆದರೆ ಇದು ಪೂರ್ಣವಾಗಿ ತಿಳಿಯುವುದಕ್ಕೆ ಸಾಧ್ಯವಾಗದಿದ್ದರೂ ಅಲ್ಪವಾದ ನ್ಯೂನವಾದ ದೃಷ್ಟಾಂತಗಳು ಉಂಟು. ಆ ರೀತಿ ಮಾಡುವವರು ಇವತ್ತಿಗೂ ಇದ್ದಾರೆ. ಹಾಗಾದರೆ ಸಾಮಾನ್ಯ ವ್ಯಕ್ತಿಗೇನೆ ಅಲ್ಪ ಮಟ್ಟದಲ್ಲಿ ಈ ಶಕ್ತಿಯನ್ನು ದೇವರು ತನ್ನ ಕರುಣೆಯಿಂದ ಕೊಟ್ಟದ್ದಾಗಿದ್ದರೆ, ಆ ಅನಂತ ಶಕ್ತಿ ಪರಿಪೂರ್ಣನಾದ ಅನಂತ ಗುಣಪೂರ್ಣನಾದಂತಹ ಭಗವಂತನಿಗೆ ಇದೇನು ಅಸಾಧ್ಯ? ಯಾವ ಅವಯವಗಳಿಂದಲೂ ಏನು ಕಾರ್ಯವನ್ನಾದರೂ ಪರಮಾತ್ಮ ಮಾಡಬಹುದು ಎಂಬುದಾಗಿ ನಾವು ಅತ್ಯಂತ ಸಣ್ಣ ಉದಾಹರಣದಿಂದ ಅರ್ಥ ಮಾಡಿಕೊಳ್ಳಬಹುದು. ಪೂರ್ಣವಾಗಿ ನಾವು ತಿಳಿಯುವುದಾದರೆ ಶಾಸ್ತ್ರದಿಂದಲೇ ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಇಂತಹ ಶಕ್ತಿ ಪರಮಾತ್ಮನಿಗಿದೆ. ಅದಕ್ಕೆ ಶ್ರೀಮದಾಚಾರ್ಯರು, ಅರ್ಥಾತ್ ಶ್ರೀಮದಾಚಾರ್ಯರು ಉದಾಹರಣೆ ಮಾಡಿದ ಪ್ರಮಾಣ ವಚನದಲ್ಲಿಯೇ ಆ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಶ್ರೀಕೃಷ್ಣ ಪರಮಾತ್ಮ ಕೇಶಾದಿಷ್ವಪಿ ಸರ್ವತ್ರ ಕೃಷ್ಣಕೇಶೋ ಹಿ ಯಾದವ. ಎಲ್ಲಿದೆ ಪಾಣ್ಯಾದಿ ಶಕ್ತಿಗಳು? ಪಾಣಿ, ಪಾದ, ಈ ಎಲ್ಲ ಶಕ್ತಿಯೂ ಎಲ್ಲ ಕಡೆಗಿದೆ ಅಂತಿರಲ್ಲ. ಎಲ್ಲ ಕಡೆಗಿದೆ ಅಂದರೆ ಎಲ್ಲಿದೆ? ಎಲ್ಲಿಲ್ಲ, ಎಲ್ಲ ಕಡೆಗಿದೆ. ಕೂದಲಿನಲ್ಲಿಯೂ ಇದೆ. ಅತ್ಯಂತ ಅಶಕ್ತವಾದ ವಸ್ತು ಅಂದರೆ ಕೂದಲು. ಕೇವಲ ಎಲ್ಲರೂ ಅದಕ್ಕೆ ಶೃಂಗಾರ ಮಾಡಿಕೊಳ್ತಾರೆ, ಎಣ್ಣೆ ಹಚ್ಚುತ್ತಾರೆ, ಹಿಕ್ಕುತ್ತಾರೆ, ಅಲಂಕಾರ ಮಾಡಿಕೊಳ್ತಾರೆ, ಕನ್ನಡಿಯಲ್ಲಿ ನೋಡ್ತಾರೆ, ಅಷ್ಟೆಲ್ಲ ಮಾಡ್ತಾರೆ. ಯಾಕೆಂದರೆ ಅದೊಂದೇ ಮಾಡ್ಲಿಕ್ಕೆ ಬರೋದು, ಇನ್ನೇನು ಮಾಡ್ಲಿಕ್ಕೆ ಬರೋದೇ ಇಲ್ಲ. ಅದರಿಂದ ಎಣ್ಣೆ ಹಚ್ಚಬೇಕು, ಹಿಕ್ಕಬೇಕು, ಕನ್ನಡಿ ಮುಂದೆ 4 ತಾಸು ನಿಲ್ಲಬೇಕು, ಫೋಟೋ ತಕ್ಕೊಳ್ಬೇಕು, ನಾನು ಬಹಳ ಚೆನ್ನಾಗಿದ್ದೇನೆ ಅಂತ. ಅನಿವಾರ್ಯ ಕಾರಣಗಳಿಂದ ಅದು ದೈವೇಚ್ಛೆಯಿಂದ ಕೂದಲೆಲ್ಲ ಹೋಗಿರ್ತದೆ, ಎಲ್ಲೋ ಒಂದು 2 ಕಡೆಗೆ ಉಳಿದಿರ್ತದೆ. ಅದನ್ನೇ ಎಲ್ಲ ಕಡೆಗೆ ಸರ್ವತೋಮುಖ, ಎಲ್ಲಿಯೋ ಒಂದು ಕಡೆಗೆ ಕೂದಲು ಉಳಿದದ್ದನ್ನು ಎಲ್ಲ ಕಡೆಗೆ ಹರಡಿಸಿಕೊಂಡಿರ್ತಾರೆ ಕೆಲವರು. ಅಷ್ಟು ಕೂದಲಿಗೆ ಶ್ರಮ ಕೊಡೋದು ಬೇಡ ಅಂತ ಕೆಲವರು ಬಣ್ಣ ಹಚ್ಚಿಕೊಂಡು ತುಂಬಿಸಿಕೊಳ್ತಾರೆ, ಏನೇನೋ ಮಾಡಿರ್ತಾರೆ. ಇಷ್ಟಕ್ಕೆ ಅದಿರೋದು. ಆ ಕೂದಲಿನಿಂದ ನಾನೇನೋ ಎತ್ತಿ ಬಿಡ್ತೇನೆ, ಯಾರನ್ನೋ ಹೊಡೆದು ಬಿಡ್ತೇನೆ ಅಲ್ಲ. ದುರ್ವಾಸರು ತಮ್ಮ ಜಟ ಅಪ್ಪಳಿಸಿ ಏನೇನೋ ಮಾಡ್ತಾರೆ, ಅದು ಬೇರೆ. ಆದರೆ ಸಾಮಾನ್ಯರಿಗೆ ಅಂತಹ ಯೋಗ್ಯತೆ ಇಲ್ಲ, ಅದು ಅಶಕ್ತವಾದ ವಸ್ತು. ಆದರೆ ಕೃಷ್ಣ ಕೇಶೋಹಿ ಯಾದವ, ಮೂಲರೂಪಿಯಾದಂತಹ ಪರಮಾತ್ಮನ ಒಂದೇ ಒಂದು ಕೂದಲು, ಕಪ್ಪು ಕೂದಲು, ಕೃಷ್ಣ ಕೇಶ, ಅದೇ ಶ್ರೀಕೃಷ್ಣ ಪರಮಾತ್ಮ. ಕೃಷ್ಣ ಅಂದರೆ ಏನಲ್ಲ, ಕೃಷ್ಣ ಕೇಶ, ಮೂಲರೂಪಿಯಾದ ಪರಮಾತ್ಮನ ಒಂದು ಕಪ್ಪು ಕೂದಲು, ಅದೇ ಕೃಷ್ಣ. ಏನು ಮಾಡಿಲ್ಲ ಕೃಷ್ಣ, ಆ ಒಂದೇ ಒಂದು ಕೂದಲು ಎಷ್ಟು ಅಸುರರನ್ನ ಸಂಹಾರ ಮಾಡಿದೆ. ಪೂತನೆಯ ಸಂಹಾರ ಮಾಡಿದ್ದು ಕೂದಲು. ಹಾಗೆ ತಿಳಿದುಕೊಳ್ಳಿ ನೀವು. ಒಂದು ಕಪ್ಪು ಕೂದಲು ಕೃಷ್ಣ ಕೇಶ, ಆ ಒಂದೇ ಒಂದು ಕಪ್ಪು ಕೂದಲು ಕೃಷ್ಣ ಕೇಶ
ಅವನೇ ಹಾಲು ಕುಡಿದದ್ದು, ವಿಷ ಜೀರ್ಣಿಸಿಕೊಂಡದ್ದು, ಅರ್ಥಾತ್ ಅದನ್ನು ನಿರ್ವೀರ್ಯ ಮಾಡಿದ್ದು, ಪೂತನೆಯನ್ನು ಸಂಹಾರ ಮಾಡಿದ್ದು, ತೃಣಾವರ್ತ, ಶಕಟಾಸುರ, ಅರಿಷ್ಟಾಸುರ, ವತ್ಸಾಸುರ, ವ್ಯೋಮಾಸುರ ಎಲ್ಲರನ್ನ ಸಂಹಾರ ಮಾಡಿದ್ದು ಒಂದೇ ಒಂದು ಕಪ್ಪು ಕೂದಲು. ಒಂದೊಂದು ಬಾರಿ 23 ಅಕ್ಷೋಹಿಣಿ ಸೈನ್ಯವನ್ನು ಕರೆದುಕೊಂಡು ಬಂದ ಜರಾಸಂಧನನ್ನ ಒಂದು ಚೂರು ಹಿಂದೆ ಮುಂದೆ ನೋಡದಂತೆ ಸೋಲಿಸಿದ್ದು, ಭೀಮಸೇನ ದೇವರ ಮೂಲಕ ಎದುರಿಗೆ ನಿಂತು ಸಂಹಾರ ಮಾಡಿಸಿದ್ದು ಅದೇ ಕಪ್ಪು ಕೂದಲು, ಕೃಷ್ಣ ಕೇಶ. ಹಾಗಾದರೆ ಕೇಶ ನೋಡಿ, ಸರ್ವತೋಮುಖ ಅನ್ನೋದು ಸ್ಪಷ್ಟ ಆಯ್ತಲ್ವ. ಕೃಷ್ಣ ಕೇಶ, ಕೃಷ್ಣ. ಹಾಲು ಕುಡಿದದ್ದು ಯಾರು? ಕೃಷ್ಣ. ಕೂದಲಿಗೆ ಹಾಲು ಕುಡಿಯಲಿಕ್ಕೆ ಬರುತ್ತಾ? ಬರೋದಿಲ್ಲ. ಹಾಗಾದ್ರೆ ಏನಾಯಿತು? ಕೂದಲಿಗೂ ಮುಖದ ಪೂರ್ಣ ಶಕ್ತಿ ಇದೆ. ಮುಖದಲ್ಲಿ ಏನೇನಿದೆ? ಕಣ್ಣಿದೆ, ಕಿವಿ ಇದೆ, ಮೂಗಿದೆ, ಬಾಯಿ ಇದೆ, ಎಲ್ಲ ಇದೆ ಅಲ್ವಾ? ಹಾಗಾದರೆ ಆ ಮುಖದಿಂದ ಮಾಡಬಹುದಾದ ಕ್ಷೀರಪಾನವನ್ನು ಕೂದಲಿನಿಂದ ಮಾಡಿದ್ದಾನೆ. ಅಲ್ಲ, ಮುಖದಿಂದಲೇ ಮಾಡಿದ್ದಾನಲ್ಲ ಕೃಷ್ಣ. ಕೃಷ್ಣ ಮಾಡಿದ್ದಾನೆ, ಕೃಷ್ಣನೇ ಕೂದಲಲ್ವಾ? ಹಾಗಾದ್ರೆ ಕೂದಲಿಗೂ ಮುಖ ಇದೆ, ಮುಖದ ಶಕ್ತಿ ಇದೆ ಅಂತನ್ನುವುದನ್ನು ಪ್ರತ್ಯಕ್ಷವಾಗಿ ತೋರಿಸಿದ್ದು ಕೃಷ್ಣಾವತಾರದಲ್ಲಿ. ಸರ್ವತೋಮುಖ, ಕೂದಲಿಗೂ ಕೇಶದಲ್ಲಿಯೂ ಮುಖದ ಶಕ್ತಿ ಇದೆ ಅಂತ ಪರಮಾತ್ಮ ತೋರಿಸಿಕೊಟ್ಟಿದ್ದಾನೆ. ಹಾಲು ಕುಡಿದ, ಓಡಾಡಿದ, ಗೋವರ್ಧನ ಪರ್ವತವನ್ನು ಎತ್ತಿದ. ಕೈಗೆ ಇರುವ ಶಕ್ತಿ, ಪರ್ವತವನ್ನು ಎತ್ತುವ ಶಕ್ತಿ ಕೂದಲಿಗೆ ಇದೆ. ಕಾಲಿಗಿರುವ ಶಕ್ತಿ, ಎಲ್ಲ ಕಡೆಗೆ ಓಡಾಡಿದ್ದಾನೆ ಕೃಷ್ಣ. ಓಡಾಡದೇ ಇರುವ ಸ್ಥಳವೇ ಇಲ್ಲ, ಕೂದಲಿಗೆ ಇದೆ. ಎಷ್ಟು ಓಡಿದರೂ ಕಾಲಯವನಿಗೆ ಸಿಗದೇ ಇರುವಷ್ಟು ಓಡಿ ತೋರಿಸಿದ್ದಾನೆ. ಅಂಥ ರನ್ನಿಂಗ್ ರೇಸ್ ಮಾಡಿದ್ದಾನೆ ಪರಮಾತ್ಮ. ಸಿಕ್ಕೇ ಇಲ್ಲ ಕೊನೆಗೂ. ಅವನು ಸುಟ್ಟ ಮೇಲೆ ಬೂದಿ ನೋಡಿ ಅನುಗ್ರಹ ಮಾಡಲಿಕ್ಕೆ ಬಂದ ಮುಚುಕುಂದನಿಗೆ, ಕಾಲಯವನಿಗೆ ಅಲ್ಲ. ಹಾಗಾದರೆ ಶ್ರೀಕೃಷ್ಣ ಪರಮಾತ್ಮನ ಅವತಾರದಲ್ಲಿ ಪರಮಾತ್ಮ ತೋರಿಸಿದ್ದು ತನ್ನ ಒಂದು ಕೂದಲಿಗೆ ನೋಡುವ ಶಕ್ತಿ ಇದೆ, ಕೇಳುವ ಶಕ್ತಿ ಇದೆ, ಮದುವೆ ಮಾಡಿಕೊಳ್ಳುವ ಶಕ್ತಿ ಇದೆ. 16,108 ಜನರನ್ನು ಮದುವೆ ಮಾಡಿಕೊಂಡದ್ದು ಕೃಷ್ಣ. ಅವರೆಲ್ಲರಲ್ಲಿ ಮಕ್ಕಳನ್ನು ಪಡೆದದ್ದು, ಲಕ್ಷ ಲಕ್ಷ ಮಕ್ಕಳನ್ನು ಪಡೆದದ್ದು ಕಪ್ಪು ಕೂದಲು ಕೃಷ್ಣ. ಹಾಗಾದರೆ ಕೇಶದಲ್ಲಿ ಏನು ಶಕ್ತಿ ಇಲ್ಲ ಅಂತೀರಿ? ಎಲ್ಲ ಶಕ್ತಿಯೂ ಇದೆ. ಆದ್ದರಿಂದ ಪರಮಾತ್ಮನ ಎಲ್ಲ ಅವಯವಗಳಲ್ಲಿಯೂ ಎಲ್ಲ ಶಕ್ತಿಯೂ ಇದೆ ಎನ್ನುವ ದೃಷ್ಟಿಯಲ್ಲಿ ಸರ್ವತೋಮುಖ ಎಂಬುದಾಗಿ ಪರಮಾತ್ಮನನ್ನು ಕರೆದಿದ್ದಾರೆ ಅಂತ ಶ್ರೀಮದ್ ಆಚಾರ್ಯರು ವ್ಯಾಖ್ಯಾನವನ್ನು ಮಾಡುತ್ತಾರೆ. ಆ ದೃಷ್ಟಿಯಲ್ಲಿ ಪರಮಾತ್ಮನ ಎಲ್ಲ ರೂಪಗಳೂ ಸರ್ವತೋಮುಖ. ನರಸಿಂಹದೇವರನ್ನು ವಿಶೇಷವಾಗಿ ಸರ್ವತೋಮುಖ ಎಂಬುದಾಗಿ ಕರೆದಿದ್ದಾರೆ. ಆ ನರಸಿಂಹದೇವರ ವಿಶೇಷವಾದ ಅನುಗ್ರಹ, ಪರಮಾತ್ಮನ ಎಲ್ಲ ರೂಪಗಳ ವಿಶೇಷವಾದ ಅನುಗ್ರಹ ನಮ್ಮ ಮೇಲಾಗಬೇಕಾದರೆ ಭಗವಂತನ ಸ್ವರೂಪಕ್ಕೂ ಅವನ ಯಾವ ಅವಯವಗಳಿಗೂ ಗುಣಗಳಿಗೂ ಯಾವುದೇ ಕ್ರಿಯೆಗಳಿಗೂ ಭೇದ ಇಲ್ಲ. ಅತ್ಯಂತ ಅಭಿನ್ನನಾಗಿರುವಂಥವನು ಭಗವಂತ ಎಂಬುದಾಗಿ ಚಿಂತನವನ್ನು ಮಾಡಿ ನಾವು ಮಾಡುವಂತಹ ಎಲ್ಲ ಪ್ರಾರ್ಥನೆಯನ್ನು ನಾವು ಎಲ್ಲಿ ನಿಂತು ಮಾಡಿದರೂ ಕೇಳ್ತಾನೆ. ಇಲ್ಲಿ ಎದುರಿಗೆ ನಿಂತು ಚೆನ್ನಾಗಿ ಪ್ರಾರ್ಥನೆ ಮಾಡೋದು, ಯಾಕೆ ದೇವರು ಎದುರಿಗಿದ್ದಾನೆ ಅಂತ. ಸ್ವಲ್ಪ ಆ ಕಡೆಗೆ ಹೋಗಿ ಪ್ರದಕ್ಷಿಣೆ ಶುರುವಾದರೆ ಸುಮ್ಮನೆ ನಿಂತ್ಬಿಡೋದು, ಸುಮ್ಮನೆ ಹರಟಿ ಹೊಡಿತಾ ಹೋಗೋದು, ನಮ್ಮ ಜನರ ಜೊತೆಗೆ ಮಾತಾಡ್ತಾ, ಏಯ್ ದೇವರು ಬಂದರು ಎದುರಿಗೆ ಬಂದಿದ್ದೇವೆ ಅಂತ ಮತ್ತೆ ಸ್ವಲ್ಪ ಗಂಭೀರವಾಗಿ ಮತ್ತೆ ಸ್ತೋತ್ರ ಪ್ರಾರಂಭ ಮಾಡೋದು. ಈ ಥರ ಎಲ್ಲ ನಾಟಕ ಮಾಡಬಾರದು. ಸರ್ವತೋಮುಖ, ನೀವು ಇಲ್ಲಿ ಬಂದರೂ ದೇವರು ನೋಡ್ತಾನೆ, ಅಲ್ಲಿ ಹೋದರೂ ನೋಡ್ತಾನೆ, ಹಿಂದೆ ಹೋದರೂ ನೋಡ್ತಾನೆ, ಎಲ್ಲ ಕಡೆಗೂ ನೋಡ್ತಾನೆ, ಎಲ್ಲ ಕಡೆಗೂ ಕೇಳ್ತಾನೆ. ಸರ್ವತೋಮುಖನಾದಂತಹ ಆ ಭಗವಂತನಿಗೆ ಅವನ ಬೆನ್ನಿಗೂ ಕೇಳಿಸ್ತದೆ, ಬೆನ್ನಿಗೂ ಕಾಣಿಸ್ತದೆ. ಅಂತಹ ಪರಮಾತ್ಮನ ಎದುರಿನಲ್ಲಿ ಸ್ತೋತ್ರ, ಧರ್ಮ, ಜ್ಞಾನ, ಪಾಠ, ಪ್ರವಚನ ಎಲ್ಲ ಅಕ್ಕಪಕ್ಕದಲ್ಲಿದ್ದರೆ ಹೇಗಾದರೂ ಇರಬಹುದು ಅಂತ ತಿಳಿಯಬೇಡಿ. ಎಲ್ಲಿದ್ದರೂ ಭಗವಂತ ನೋಡ್ತಾನೆ, ಎಲ್ಲಿದ್ದರೂ ಕೇಳ್ತಾನೆ ಎನ್ನುವ ದೃಷ್ಟಿಯಲ್ಲಿ ಆ ಭಗವಂತನ ವಿಶೇಷವಾದ ಸೇವೆಯನ್ನು ಮಾಡಿ ಅವನ ಅನುಗ್ರಹವನ್ನು ಪಡೆಯಬೇಕು ಎಂಬುದಾಗಿ ತಿಳಿಸಿದ್ದಾರೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.